ಅಲ್ಲ ಇಷ್ಟೊಟ್ಟು ರಜೆ ಕೊಟ್ಟಾರ ಅಂತ ಹೇಳಿ ಸಿಕ್ಕಿದೆ ಟೈಮ್ ಅಂತ ನಾನು ಒಂದು ಕಡೆ ರಮ್ಮಿ ಆಡಕ್ಕೆ ಹೋದೆ. ಮನೆ ಆಳಾಗ ಹೋಗೋದು ಕೂತು ಗಡಿಗೆನೇ ಸರಿ ಇಲ್ಲ ಅಂತ ಅನ್ಸತ್ತೆ. ಬಡ್ಡಿ ಮ್ಯಾಗಿಂದ ಒಂದು ರೌಂಡ್ ಆದ್ರೂ ಫಸ್ಟ್ ಹ್ಯಾಂಡ್ ಬೀಳ್ಬೇಕ. ಮೊದಲೇ ದುಡ್ಡು ಕಡಿಮೆ ತಗೊಂಡು ಹೋಗಿದೆ. ಹಾಳಾಗೋಲೆ ತಗೊಂಡಂತೂ ಒಂದು ಪ್ಯಾಕ್ ಮೇಲೆ ಪ್ಯಾಕು ಹಾಕ್ತಿದ್ದೆ. ಇನ್ನೇನು ಆಟ ಬರ್ಬೇಕಂದಾಗ ಬಡ್ಡಿ ಮಗನ ಪೊಲೀಸರು ಅದೇ ಟೈಮಿಗೆ ಬರ್ಬೇಕು. ಈ ನನ್ನ ಮಗಳು ಪೊಲೀಸ್ ಬಂದ್ರು ಅಂತ ಓಡ್ ಬರೋಕೆ ಹೋಗ್ಕೊಂಡು ಅವ್ರಕ ಬಿದ್ದು ಮತ್ತೆ ಬರ್ಬೇಕಂದ್ರೆ ಆಯ್ನು ಕೊಡ್ಸಿದ್ರೆ ಈ ಸಡ್ಡಿ ಕೇಳ್ರಿ ಏನು ಹೇಳ್ಬೇಕ್ರು ಯಪ್ಪ. ಯಾಕೋ ರಾಜ ಕುಂತ್ಕೊಂಡು ಹೊಂಟಿಯಲ್ಲ, ಏನಾಯ್ತು ಯಪ್ಪ? ಕತ್ತೆ ಇವತ್ತು ಮುಂಜಾನೆ ನಾವು ಯಾರ್ದೋ ಮುಖ ನೋಡ್ಕೊಂಡು ಬಂದಂಗೆ ಕಾಣ್ತೈತಿ. ಕತ್ತೆ ಅನ್ನಕತ್ತಾನ. ನಮ್ಮವನು ಅಂತ ಕೇಳಿದ್ರೆ ಕತ್ತೆ ಅಂತೀಯಲ್ಲೋ ಯಪ್ಪ. ಹೋಗ್ಲೇ ಕತ್ತೆ ನೀ ಯಾರು ಕಂಡಾರೋ ಒಡ್ಸ್ಕೊಂಡ್ ಸಾಯಿ ಅನ್ನಂಗ. ನಿನ್ನೆ ಅಂಗಡಿಯಿಂದ ಮಾಲ್ ತರ ಕಳ್ತಿದ್ನಲ್ಲ, ರೈತರಿಂದ ಬರ್ಬೇಕಾರ ಬ್ಯಾಂಕಿಂದ ಹಣ ತಗೋಬ ಅಂತ ಹೇಳಿದ್ನಲ್ಲ, ತಂದಿದ್ದೀನೋ ಯಪ್ಪ? ಹ್ಞೂನ್ರಿ ತಗೊಳ್ರಿ. ಅಲ್ಲೋ ರಾಜ, ಕೈಗೆ ಏನ್ ಕಡಿತೋ ಯಪ್ಪ? ತೂ ನಾಯಿ ಕತ್ತೆ ಅನ್ನ ಕತ್ತನಲ್ಲ ಇವ. ಏನಾಯ್ತು ಯಪ್ಪ? ನಿನ್ ಕಣ್ಣಿಗೆ ಹೆಂಗ್ ಕಡ್ತೀವೋ ನಾನು? ಹೋಗ್ಲೇ ನಾಯಿ. ಕತ್ತೆ ನಾಯಿ ಅನ್ನ ಕತ್ತಾನ. ನೋಡುವ ರಾಜ, ಅದು ಏನೇ ಇರ್ಲಿ, ಏನಾಯ್ತು ಬಿಡ್ತು ನನಗೆ ಗೊತ್ತಿಲ್ಲ ಅನ್ನಂಗ. ಮತ್ತೆ ಏನ್ ವಿಷಯ ಅಂತ? ಅಂದ್ರೆ ನಾನು ನಿಮಗೆ ಯಾಕ್ರಿ ಕತ್ತೆ ನಾಯಿ ಅನ್ನಕ್ ಹೋಗ್ಲಿ? ನೋಡ್ರೆ ಇಲ್ಲಿ ಓದಿತ್ತು ಕತ್ತೆ, ಇಲ್ಲಿ ಕಚ್ಚಿದ್ದು ನಾಯಿ ಕಣ್ರಿ. ಕತ್ತೆ ಒಡ್ಸ್ಕೊಂಡ್ರು ಉದ್ಧಾರ ಆಗಿಲ್ಲ, ನಾಯಿ ಕೂಡ ಕಚ್ಕೊಂಡ್ರು ಸರಿಯಾಗಿಲ್ಲ ಅಂದ್ರ ಏನು ಮಾಡಕ್ ಬರಂಗಿಲ್ಲ. ಏನ್ ಮಾಡೋದ್ರಿ ಸಟ್ರ, ನಮ್ಮ ಮಣಿ ಬರ ಅಂದಂಗ. ನೋಡ್ರಿ ಅಲ್ಲಿ ಬರ್ಬೇಕಾರೆ ನಿಮಗೊಂದು ಪತ್ರ ಬಂದಿತ್ತಂತ ಹೇಳಾರ. ನೋಡ್ರಿ ನೋಡೋಣ. ಒಂದು ಕುರಿ ತಂದು ಓಡ್ದು ಮಟನ್ ಬಿರಿಯಾನಿ ಮಾಡಾಕ ಲೋ ರಾಜ ಮಾಮ, ನಿನಗೆ ಏನೇ ಬೇಕಾದ್ರೂ ನನ್ನ ಹತ್ರ ಬಂದು ಕೇಳು, ಸಂಕೋಚ ಮಾಡ್ಕೊಳ್ಬೇಡ ಅಂತ ಹೇಳಿ ಇಷ್ಟು ಬೇಗ ದೇವರೇ ಅವಳು ಕರ್ಕೊಂಡು ಬಿಟ್ರ. ಅಯ್ಯೋ ಸಮಾಧಾನ ಮಾಡ್ಕೊಳ್ರಿ. ನೀವಂತ ಇರೋರನ್ನೇ ಸಾಯಿಸ್ಬಿಟ್ಟಲ್ಲೋ ಯಪ್ಪ ತಮ್ಮ. ಅಂದ್ರೆ ಇನ್ನೂ ಸತ್ತಿಲ್ಲ ಅಂದ್ರೆ